ರವಿಕುಮಾರ್ ಸರ್ ನೋಡಿ, ಈ ನಿನ್ನೆ ಇದೇ ವಿಚಾರವಾಗಿ ನಾವು ಡಿಬೇಟ್ ಮಾಡ್ತಾ ಇರಬೇಕಾದ್ರೆ ಅಹಿಂದ ಸಮುದಾಯದ ಪ್ರತಿನಿಧಿಗಳಾಗಿ ಬಂದ ವಕ್ತಾರರದ್ದು ಒಂದು ಅಂಜಿಕೆ ಏನಿತ್ತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಂದ್ಬಿಡ್ತು ಅಂತಂದ್ರೆ ಈ ಸಮೀಕ್ಷೆ ನಡೀತಾ ಇದೆ, ಅದನ್ನ ಇನ್ ಸಿಂಪಲ್ ಜಾತಿ ಸಮೀಕ್ಷೆ ಅಂತ ಕರಿಬಹುದು ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಇದನ್ನ ಬಡಪಟ್ಟಿಗೆ ಟೇಬಲ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇಡೀ ಅಹಿಂದ ಸಮುದಾಯ ಅದೊಂದು ವಿಚಾರ ಟೇಬಲ್ ಆಗ್ಲಿ ಅಂತ ಹೇಳಿ, ಜಾರಿಗೆ ಬರಲಿ ಅಂತ ಹೇಳಿ ಕಾಯ್ತಾ ಇದೆ. ಒಕ್ಕಲಿಗ ಸಮುದಾಯದ ವಿರೋಧ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಆ ಪ್ರಯೋಗ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಮಗೆ ಡಿ ಕೆ ಶಿವಕುಮಾರ್ ಅವ್ರು ಬೇಡ. ಡಿ ಕೆ ಶಿವಕುಮಾರ್ ಅವರಿಂದ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗೋ ಅವಕಾಶಗಳ ಕಡಿಮೆ ಅನ್ನೋ ಅಪನಂಬಿಕೆ ನಮಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಶುದ್ಧ ಸುಳ್ಳು. ಯಾಕೆಂದ್ರೆ ಮೊದಲಿಂದನೂ ಡಿ ಕೆ ಶಿವಕುಮಾರ್ ಅವರು ಸಮುದಾಯದ ಪರವಾಗಿ ಓಡಾಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವತ್ತೂ ಒಂದೇ ಸಮುದಾಯದ ಜೊತೆ ಕೆಲಸ ಮಾಡಿಲ್ಲ. ಅವರು ಎಲ್ಲಾ ಸಮುದಾಯದವ್ರನ್ನ ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂತರಾಜ್ ಅವ್ರ ವಿಚಾರಕ್ಕೆ, ಅವ್ರ ವರದಿ ವಿಚಾರಕ್ಕೆ ಆಕ್ಷೇಪ ಇತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಸಹಿ ಇತ್ತು. ಮುಖ್ಯಮಂತ್ರಿ ಆಗಿದ್ದಾಗ ವರದಿನ ಸ್ವೀಕರಿಸಲಿಲ್ಲ ಅವರು. ಯಾರು ಇಲ್ಲ, ಎಲ್ಲರೂ ಮಾಡಿದ್ರು. ಬರೀ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಸೇರಿ ಅದ್ರಲ್ಲಿ ಮಾಡಿದ್ದಾರೆ. ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ಜಾತಿಗಾಗ್ಲಿ ಒಂದು ಸಮುದಾಯಕ್ಕೆ ಕೆಲಸ ಮಾಡ್ತಾರೋ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ನಮ್ಮ ಸಮುದಾಯದವರು, ನಮ್ಮ ಸ್ವಾಮೀಜಿ, ನಮ್ಮ ಹಳಲನ್ನ ನಾವು ಹೇಳ್ಕೋಬೇಕು ಅಂದ್ರೆ ನಮ್ಮ ಸಮುದಾಯದ ಸ್ವಾಮೀಜಿಗಳ ಹತ್ರ ನಾವು ಹೋಗ್ಬೇಕು. ಇನ್ನು ಬೇರೆ ಸಮುದಾಯದ ಹತ್ರ ಹೋಗೋಕ್ಕಾಗಲ್ಲ. ಅದರಿಂದ ನಾವು ನಮ್ಮ ಸ್ವಾಮೀಜಿಗಳ ಹತ್ರ ಹೋಗಿದ್ದಕ್ಕೆ ಸ್ವಾಮೀಜಿಗಳು ಅದ್ರ ಬಗ್ಗೆ ಮಾತಾಡಿದಾರ ಹೊರತು ಇದರಲ್ಲಿ ಸ್ವಾಮೀಜಿದೇನು ಮಧ್ಯಸ್ಥಿಕೆ ಇಲ್ಲ. ಬಟ್ ಅವರಿಗೆ ಅಲ್ಲ, ವೈಯಕ್ತಿಕವಾಗಿ ಒಕ್ಕಲಿಗ ಸಮುದಾಯಕ್ಕೂ ಕೂಡ ವಿರೋಧ ಇರ್ತಕ್ಕಂತ ಈ ವಿಚಾರ, ಅದರಲ್ಲೂ ಕೂಡ ಹಿಂದಿನ ವರದಿ ಇವಾಗ ಜಾರಿ ಮಾಡೋದಿಲ್ಲ, ಮರು ಸಮೀಕ್ಷೆ ಆಗ್ತಿದೆ ಸರಿಯೇ, ಬಟ್ ಇದಾಗ್ತಿರೋ ಪದ್ಧತಿ ಬಗ್ಗೆ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಆಕ್ಷೇಪ ಇರುವಾಗ ನಿಜವಾಗ್ಲೂ ಅದೊಂದು ಸಮೀಕ್ಷೆ ಮುಗಿದು ವರದಿ ಟೇಬಲ್ ಆಗಿ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿ ಅಧಿಕಾರ ಬಂದ್ರೆ ಅದನ್ನ ಜಾರಿಗೆ ತರ್ತಾರೆ ಅಂತ ಹೇಳಿ ಹೆಂಗ್ ಹೇಳೋದು? ಸಮುದಾಯಕ್ಕೆ ಅಪನಂಬಿಕೆ ಇದೆ, ಸಮುದಾಯಕ್ಕೆ ಬೇಸರ ಇದೆ ಆಗ್ತಿರೋ ಸಮೀಕ್ಷೆ ಬಗ್ಗೆ. ಇದೇ ಅಲ್ವಾ ಆ ಒಂದ್ ರೀತಿಯಲ್ಲಿ ಅಂಜಿಕೆಗೆ, ಒಂದ್ ರೀತಿಯ ಅಳುಕಿಗೆ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಅಧಿಕಾರ ಬರಬಾರದು ಅಂತ ಹೇಳಿ ಅಹಿಂದ ಸಮುದಾಯ ಕೇಳ್ತಿರೋದಕ್ಕೆ ಇದು ಒಂದು ಕಾರಣನೇ? ಇಲ್ಲ, ಅದೆಲ್ಲ ಸುಳ್ಳು, ಶುದ್ಧ ಸುಳ್ಳು. ಯಾಕೆಂದ್ರೆ ಯಾರೇ ರೀತಿ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಕಷ್ಟಪಟ್ಟು ಮುಂದೆ ಬಂದಾಗ ಬೇರೆಯವ್ರ ಮಾತು ಇದು ಮಾಡಲ್ಲ. ಅವ್ರದೇ ಆದಂತ ಒಂದು ಟೀಮ್ ಇರುತ್ತೆ. ಟೀಮಲ್ಲಿ ಎಲ್ಲ ಡಿಸ್ಕಷನ್ ಮಾಡಿ ಮುಂದೆ ಹೋಗ್ತಾರೆ. ಯಾಕೆಂದ್ರೆ ಅಷ್ಟು ಈಸಿಗೆ ಬಿಟ್ಕೊಡಲ್ಲ ಯಾರನ್ನು. ಡಿ ಕೆ ಶಿವಕುಮಾರ್ ಅವರು ತೆಗ್ದು ಹಾಕ್ಬಿಡ್ತಾರೆ ಅಂತ ಯಾರು ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ನನ್ಕಿಂತ ಚೆನ್ನಾಗಿ ರವಿ ಸರ್ ಹೇಳಿದ್ರೆ ಅದಕ್ಕೆ ಚೆನ್ನಾಗಿರತ್ತೆ ಅಂತ ನನ್ನ ಇದೊಂದು ಆತಂಕ ಇದೆ ಅಂತ ಹೇಳಿ ಅಹಿಂದ ಸಮುದಾಯದಲ್ಲಿ ನಿನ್ನೆ ಕೂಡ ಅದ್ರ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಬಗ್ಗೆ ಆತಂಕ ಅಲ್ಲ, ದೇವೇಗೌಡರಂತ ದೇವೇಗೌಡ್ರೆ ಸಹಜ ಆಯ್ಕೆ ಅಂತ ಅನ್ಸ್ಕೋಬೇಕಾಗಿತ್ತು. 1994ರಲ್ಲಿ ಕಡೆ ಕ್ಷಣದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅನುಮಾನ ಬಂದ್ಬಿಡ್ತು, ಎಲ್ಲಿ ರಾಮಕೃಷ್ಣ ಹೆಗಡೆ ಅವರು ತಪ್ಪಿಸ್ಬಿಡ್ತಾರೆ ದೇವೇಗೌಡರನ್ನ ಅಂತ. ಯಾಕೆ ಅವರಿಬ್ಬರ ನಡುವೆ ವ್ಯಕ್ತಿಗತವಾದ ವೈಮನಸ್ಸು ಅದು ಆಳವಾಗಿ ಬೇರಿರುತ್ತು. ಹೀಗಾಗಿ ಅವತ್ತು ದೇವೇಗೌಡರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗೋದು ಒಂದು 10 ಲಕ್ಷ ಜನ ಮುತ್ತಿಗೆ ಹಾಕ್ಬಿಟ್ರು ವಿಧಾನಸೌಧಕ್ಕೆ. ಇಡೀ ಹಳೆ ಮೈಸೂರು ಭಾಗದ ಅನೇಕ ಒಕ್ಕಲಿಗರು ಯುವಕರೆಲ್ಲ ಬಂದ್ಬಿಟ್ಟು ಅವತ್ತು ದೊಂಬಿ ದಾಂಧಲೆ ಸಂಘರ್ಷ ಎಷ್ಟರ ಮಟ್ಟಿಗೆ ನಡೀತು ಅಂತಂದ್ರೆ ರಾಮಕೃಷ್ಣ ಹೆಗಡೆ ಅವರು ಚರ್ಟ್ ಹರಿದಿದ್ರು, ಮತ್ತೊಬ್ಬರಿಗೆ ಬೂಟಿಂದ ಹೊಡೆದಿದ್ರು. ರಾಜಭವನದ ಪಾರ್ಕ್ ಅಲ್ಲಿರೋ ತೋಟವನ್ನೆಲ್ಲ ಧ್ವಂಸ ಮಾಡ್ಬಿಟ್ಟು ಕಡೆಗೂ ಇವ್ರು ಮುಖ್ಯಮಂತ್ರಿಯಾಗಿ ದೇವೇಗೌಡರು, ಉಪಮುಖ್ಯಮಂತ್ರಿಯಾಗಿ ಜಯೇಶ್ ಪಟೇಲ್ ಎಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಮಾಧ್ಯಮದವರು ಕೂಡ ಗೊತ್ತಾಗಲಿಲ್ಲ, ಕ್ಯಾಮೆರಾಗಳು ತಲುಪಕ್ಕೆ ಸಾಧ್ಯವಾಗಿಲ್ಲ ಅಂತ. ನೋಡಿ, ದೇವೇಗೌಡ್ರೆ ಅಂತ ಆತಂಕ ಎದುರಿಸಬೇಕಾಯ್ತು. ಎಲ್ರಿಗೂ ಗೊತ್ತಿತ್ತು ಅವ್ರ ಸಾರಥ್ಯದಲ್ಲೇ ಮತ್ತೆ ಜನತಾದಳ ಅಧಿಕಾರಕ್ಕೆ ಬಂದಿದ್ದು ಅಂತ. ಸೊ ಹಾಗಾಗಿ ರಾಜಕಾರಣದಲ್ಲಿ ಹೇಳಿಕ್ಕಾಗಲ್ಲ. ನೀವು ಎಷ್ಟೇ ಸಮರ್ಥರು, ಯೋಗ್ಯರು, ಅರ್ಹರು, ಆ ಸಂದರ್ಭಕ್ಕೆ ನೀವೇ ಸರಿಯಾದ ಅಭ್ಯರ್ಥಿ ಅಂತ ಗೊತ್ತಿದ್ರು ಕೂಡ ಕಷ್ಟವಾಗುತ್ತೆ. ಯಾಕಂದ್ರೆ ಸಾಧಾರಣ ಅಲ್ಲ. ನೋಡಿ, ಒಬ್ಬ ಮುಖ್ಯಮಂತ್ರಿ ಪದವಿ ಅಂತಂದ್ರೆ ಅದ್ರಲ್ಲಿ ಅಪಾರವಾದ ಅಧಿಕಾರ, ಅವಕಾಶ ಮತ್ತು ತಮ್ಮ ಕನಸನ್ನು ಈಡೇರಿಸಿಕೊಳ್ಳುವಂತ ಇದು ಸಿಗುತ್ತೆ. ಅಹಿಂದ ಸಮುದಾಯದ ಪ್ರಬಲ ನಾಯಕರು ಈ ಅಹಿಂದ ರಾಜಕಾರಣಕ್ಕೆ ಇದುವರೆಗೂ ಕಾಂಗ್ರೆಸ್ಸಿನ ಪೇಟೆಂಟ್ ಆಗಿತ್ತು, ಮಂಡಲ್ ಪಕ್ಷಗಳಿದ್ದು, ಸಮಾಜವಾದಿ ಪಕ್ಷ, RJD ಪಕ್ಷಗಳಿದ್ದು. ಕಳೆದ 25 ವರ್ಷದಿಂದ ಜಾತಿ ಬಲವೇ ಇಲ್ಲದ ನರೇಂದ್ರ ಮೋದಿ 25 ವರ್ಷದ ನಿರಂತರವಾಗಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವ್ರಿಗಿಂತ ಅಹಿಂದ ಏನಲ್ಲ, ಇವರು ಅವ್ರಿಗಿಂತ ಸಣ್ಣ ಜಾತಿ. ಇವರೆಲ್ಲರೂ ನರೇಂದ್ರ ಮೋದಿ ಅವ್ರಿಗಿಂತ 20 ವರ್ಷ ಸೀನಿಯರ್ಗಳು. ಇವರೆಲ್ಲರೂ ಇವತ್ತು ಪ್ರಸಕ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ 30 ವರ್ಷ ಸೀನಿಯರ್. ಆದ್ರೂ ಕೂಡ ವ್ಯಕ್ತಿ 2001 ಅಕ್ಟೋಬರ್ 4 ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ದ ವ್ಯಕ್ತಿ, ಸ್ವಂತ ಮನೆ ಅಡ್ರೆಸ್ ಇರಲಿಲ್ಲ, ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಮೇಲ್ಜಾತಿ ಮೇಲ್ವರ್ಗ. ಆದ್ರೆ ಮೋದಿ ತರದವರು ಆ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣ ಕರ್ನಾಟಕದಲ್ಲಿ ದೇವರಾಜ ನಡೆಸಿದ ಸಾಮಾಜಿಕ ನ್ಯಾಯದ ಪ್ರಯೋಗ. ಆ ಕ್ರಾಂತಿ ಏನಾಯ್ತಲ್ಲ, ಇಡೀ ದೇಶಕ್ಕೆ ಒಂದು OBC ಅನ್ನೋ ಒಂದು ಪೊಲಿಟಿಕಲ್ ಪವರ್ ಸೆಂಟರ್ ನ ಸೃಷ್ಟಿ ಮಾಡಿದ್ದೆ ದೇವರಾಜ ಅರಸರು. OBC ಮೀಸಲಾತಿ ಅನ್ನೋ ಪರಿಕಲ್ಪನೆ ಮಂಡಲ ಆಯೋಗ ಪ್ರೇರಣೆ ಕೊಟ್ಟಿದ್ದು ದೇವರಾಜ ಅರಸರು. ಆದ್ರೆ ಏನಾಯ್ತು ಗೊತ್ತಾ, ದೇವರಾಜ ಅರಸರು ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಕಟ್ಟಾಬೆಂಬಲ ಅಹಿಂದ ತರ ಎಲ್ಲರೂ, ಒಬ್ಬ ಒಕ್ಕಲಿಗ ನಾಯಕ H ಶ್ರೀಕಂಠಯ್ಯನವರ ನೇತೃತ್ವದಲ್ಲಿ ರಾತ್ರೋರಾತ್ರಿ 90 ಜನ ಶಾಸಕರು ದೇವರಾಜ ಅರಸು ಹಡಗನ್ನು ಬಿಟ್ಬಿಟ್ಟು ಗುಂಡೂರಾಯನ ಮುಖ್ಯಮಂತ್ರಿ ಮಾಡ್ಬಿಟ್ರು. ಸೊ ಅಡ್ವೆಂಚರ್ ಮಾಡಿದ್ದು ಒಕ್ಕಲಿಗ ನಾಯಕ ಶ್ರೀಕಂಠಯ್ಯ, ಬಹುಮಾನ ಪಡೆದಿದ್ದು R ಗುಂಡೂರಾವ್. ಇವೆಲ್ಲ ನಡೆಯುತ್ತೆ ರಾಜಕಾರಣದ ಇತರ. ದೇವೇಗೌಡರು ಮತ್ತೊಮ್ಮೆ ನೋವಿತ್ತು,
83ರಲ್ಲಿ ಅಷ್ಟೇ ದೇವೇಗೌಡ ಬಸವರಾಜ ಇವರು SR ಬೊಮ್ಮಾಯಿ ಪ್ರಧಾನ ಪ್ರತಿಸ್ಪರ್ಧಿಗಳಾಗಿದ್ರು. ಪ್ರೈಸ್ ಯಾರಿಗೆ ಸಿಕ್ತು? ರಾಮಕೃಷ್ಣ ಹೆಗಡೆ ಅವ್ರಿಗೆ ಸಿಕ್ತು. ಆಗ್ಲೂ ಕೂಡ ದೇವೇಗೌಡರಿಗೆ ಕೋರಿಗಿತ್ತು. ಹಾಗಾಗಿ ಅವರು 94ರಲ್ಲಿ ತಾವೇ ಆಯ್ಕೆ ಆಗುವಾಗ ಆತಂಕ ಸೃಷ್ಟಿಯಾಗಿತ್ತು. ಸರಿ, ಈ ಮತ್ತೆ ಅದೇ ಸನ್ನಿವೇಶ ಬಂದಿದೆ. ಉತ್ಕರ್ಷ್ ಅವ್ರಿಗೆ ಪ್ರಶ್ನೆ ನಂತರದಲ್ಲಿ ವೆಂಕಟರಾಮಯ್ಯ ಅವರು ಕೂಡ ಉತ್ತರ ಕೊಡ್ಲಿ. ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅಹಿಂದ ಸಮುದಾಯದ ನಾಯಕರು, ಅವರಿದ್ರೇನೆ ಅಹಿಂದ ಸಮುದಾಯಕ್ಕೆ ಒಳಿತಾಗುವುದು ಅನ್ನೋ ಚರ್ಚೆಯ ನಡುವೆನೆ ನೆನ್ನೆ ಕೂಡ ಬಿಜೆಪಿಯ ಕೆಲ ನಾಯಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು. ಹಿಂದುಳಿದ ವರ್ಗಗಳ ಹಣವನ್ನ ದುರುಪಯೋಗ ಮಾಡಿಕೊಂಡ ಅಪಖ್ಯಾತಿ ಇದೇ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಬಂತು. ವಾಲ್ಮೀಕಿ ಹಗರಣ ಆಯ್ತು, SCP TSP ಹಣ ದುರ್ಬಳಕೆ ಅನ್ನೋ ಆರೋಪ ಬಂತು. ಹಿಂಗಿರುವಾಗ ಈಗ ರವೀಂದ್ರ ರೇಷ್ಮೆ ಸರ್ ಅನೇಕ ಉದಾಹರಣೆ ಕೊಟ್ಟರು. ಹಿಂದಿನ ಅಹಿಂದ ಸಮುದಾಯದ ಪ್ರತಿನಿಧಿಗಳಾಗಿ ಮುಖ್ಯಮಂತ್ರಿ ಆದಾಗ ಮಲಹೊರ ಪದ್ಧತಿ ಹೋಯ್ತು, OBC ಮೀಸಲಾತಿ ಬಂತು. ಸಿದ್ದರಾಮಯ್ಯನವರು ಈ ಅವಧಿಯಲ್ಲಿ ಏನು ಮಾಡಿದ್ರು ಅಹಿಂದ ವರ್ಗಕ್ಕೆ ಅನ್ನೋದಕ್ಕೆ ಉದಾಹರಣೆ ಕೊಡ್ಬೇಕಪ್ಪ. ಉತ್ಕರ್ಷ್ ಅವರು ಮಾತನಾಡ್ಲಿ, ಅದಾದ್ಮೇಲೆ ಉದಾಹರಣೆಯನ್ನು ವೆಂಕಟರಾಮಯ್ಯ ಅವರು. ನೋಡಿ, ಈಗ ಅದನ್ನೇ ಹೇಳಿದ್ ನಾನು, ಅಡ್ಮಿನಿಸ್ಟ್ರೇಷನ್ ಅಂಡ್ ಗವರ್ನೆನ್ಸ್ ಹಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್. ಈಗ ನೀವೇ ಹೇಳಿದ್ರಿ ವಾಲ್ಮೀಕಿ ಹಗರಣ ಆಯ್ತು, ಬೋವಿ ಹಗರಣ ಆಯ್ತು. ಈ ಇಷ್ಟು ಹಗರಣಗಳಾದಂಥದ್ದು ಅದೇ ಹಿಂದುಳಿದ ಶೋಷಿತ ದಮನಿತ ಸಮುದಾಯಗಳ ಹಣವನ್ನ ಉಪಯೋಗಿಸ್ಕೊಂಡಂಥದ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಹಿಂದುಳಿದ ಸಮುದಾಯದ ನಿಜವಾದ ನಾಯಕರು ದೇವರಾಜ ಅರಸರು, ಬಂಗಾರಪ್ಪನವರು ಅಂತವ್ರನ್ನ ಅತ್ಯಂತ ಕೆಟ್ಟದಾಗಿ ತುಚ್ಛವಾಗಿ ಕಂಡಂಥದ್ದು ಇದೇ ಕಾಂಗ್ರೆಸ್. ಇವತ್ತು ನಾವು ಅದನ್ನೇ ಹೇಳ್ತಿರೋ ಅಂಥದ್ದು. ಇವತ್ತು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಗೌರವ ಇದೆ, ಅವರೊಂದು ಶೋಷಿತ ಸಮುದಾಯಗಳಿಂದ ಬಂದಂತ. ಆದ್ರೆ ನಿಜವಾಗ್ಲೂ 2.5 ವರ್ಷದಿಂದ ಏನ್ ಸಾಧನೆ ಇದೆ? ಬರೀ ಹೋಗಿದ ಕಡೆ ಭಾಷಣ ಮಾಡುವಂಥದ್ದು, ಒಂದು ರೀತಿಯ ಡೋಂಗಿ ಮಾತುಗಳನ್ನ ಮಾತಾಡುವಂಥದ್ದು ಬಿಟ್ರೆ ಇನ್ ಯಾವ ರೀತಿಯ ಸಾಧನೆ ಎಲ್ಲಿದೆ? 2.5 ವರ್ಷದಿಂದ ಬರೀ ಕುರ್ಚಿ ಕಿತ್ತಾಡದಲ್ಲೇ ಸಂಪೂರ್ಣವಾಗಿ ನಿರತ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇವಾಗ ಗೊಂದಲ ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು ಯಾರು? ಬಿಜೆಪಿ ಅವರ ಖಂಡಿತವಾಗ್ಲಲ್ಲ. ಇದೇ ಸಿದ್ದರಾಮಯ್ಯನವರು ಹೇಳಿದ್ರು 5 ವರ್ಷ ನಾನೇ ಇಡ್ತೀನಿ, 17ನೇ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ. DK ಸುರೇಶ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಸಿದ್ದರಾಮಯ್ಯನವರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ ಅಂತ. ಈಗ ಗೊಂದಲವನ್ನ ಸೃಷ್ಟಿ ಮಾಡಿಕೊಂಡು, ಬಣಗಳನ್ನ ಸೃಷ್ಟಿ ಮಾಡಿಕೊಂಡು, ಆ ಗೊಂದಲ ರಾಜ್ಯದ ಜನರ ಸಮಸ್ಯೆಗಳನ್ನು ಕೂಡ ಕೇಳದೆ ರೀತಿಯಾಗಿರ್ತಕ್ಕಂಥದ್ದು. ಇಡೀ ಕರ್ನಾಟಕದ ಜನರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಗೊತ್ತಾಗ್ತಾನೆ. ನಿಜವಾಗ್ಲೂ ಮುಖ್ಯಮಂತ್ರಿಗಳಿದಾರ, ವ್ಯವಸ್ಥೆ ಇದೆಯಾ, ಏನ್ ನಡೀತಿದೆ ಅನ್ನೋಂಥ ದಿಕ್ಕಿಲ್ಲದಂತ ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು. ಈ ಗೊಂದಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ಕಾಂಗ್ರೆಸ್. ಸರಿ, ನಾನೊಂದು ಚಿಕ್ಕ ಬ್ರೇಕ್ ಹೋಗಿ ಬರಬೇಕು. ಬ್ರೇಕಿಂದ ಬಂದ ಮೇಲೆ ವೆಂಕಟರಾಮಯ್ಯ ಅವ್ರು ಮಾತನಾಡಲಿ. ಹಾಗೆ ನಾನು ಸ್ವಾಮೀಜಿ ಅವ್ರನ್ನ ಕೂಡ ಪ್ರಶ್ನೆ ಮಾಡ್ತೀನಿ. ಈಗ ಹಕ್ಕುತ್ತಯ್ಯ ಮಾಡೋದು ಅಥವಾ ಅಭಿಪ್ರಾಯಗಳನ್ನು ಮಂಡಿಸೋದು ಸರಿಯೇ, ಆದರೆ ಶನಿವಾರ ಅಥವಾ ಭಾನುವಾರ ಹೈಕಮಾಂಡ್ ಲೆವೆಲ್ನಲ್ಲಿ ಒಂದು ಮೀಟಿಂಗ್ ಇದೆ. ಅಲ್ಲಿ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಇಬ್ಬರನ್ನ ಕೂಡ ಮುಖಾಮುಖಿ ಕೂರಿಸಿ ಮಾತನಾಡಿಸುವ ಪ್ರಯತ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಮುದಾಯಗಳ ವಾಯ್ಸು ಅಲ್ಲಿ ನಿಜವಾಗ್ಲೂ ಕೂಡ ಪರಿಣಾಮ ಬೀರುತ್ತಾ? ಕಾಂಗ್ರೆಸ್ನ ಹೈಕಮಾಂಡು ಇಲ್ಲ ಅಹಿಂದ ಸ್ವಾಮೀಜಿಗಳು ಹಿಂಗೆ ಮಾತನಾಡ್ತಿದ್ದಾರೆ, ಒಕ್ಕಲಿಗ ಸಮುದಾಯದವ್ರು ಹಿಂಗೆ ಮಾತನಾಡ್ತಿದ್ದಾರೆ, ಹೀಗಾಗಿ ನಾವು ನಿರ್ಣಯವನ್ನು ಹಿಂಗೆ ಕೈಗೊಳ್ಳಬೇಕು ಅಂತ ಹೇಳಿ ಏನಾದರೂ ಆ ರೀತಿ ಆಲೋಚನೆ ಮಾಡೋ ಸಾಧ್ಯತೆಗಳಿದೆಯಾ?